ಮತ್ತು ಅಧಿಕಾರಿಗಳು ಸ್ವಲ್ಪ ಅವರ ಮರ್ಸಿಯಲ್ಲಿದ್ದದ್ದು ಸತ್ಯವೇ, ಯಾಕಂದರೆ ರೂಲಿಂಗ್ ಪಾರ್ಟಿ ಕಡೆ ಆಗಿದ್ದರು. ಬಟ್ ವಿರೋಧ ಪಕ್ಷದ ಶಾಸಕರಾಗಿ ರಾಜೇಗೌಡರು ಇದ್ದರು. ಸೊ ಈ ಚುನಾವಣೆ ಏನು ನಡೀಲಿಕ್ಕೆ ಪ್ರಾರಂಭ ಆಯಿತು, ಆ ಪ್ರಕ್ರಿಯೆ ಸಂದರ್ಭದಲ್ಲಿ ಅವರು ಹಾಕ್ಸ್ಕೊಂಡು ಬಂದಂಥ ಅಧಿಕಾರಿಗಳಿದ್ದರು. ಖಂಡಿತ ಈ ಉದ್ದೇಶ ಏನಿದೆ, ಗೆಲ್ಲಬೇಕಷ್ಟೇ, ಗೆಲ್ಲಬೇಕು. ಗೆಲುವಿನ ಮಾರ್ಜಿನ್ 201 ಇತ್ತು. ಅದಕ್ಕೆ ಏನು ಮಾಡಬೇಕು, ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಾನು ಹೇಳ್ತೀನಿ, ಇದನ್ನು ನೀವು ಅಂಡರ್ಲೈನ್ ಮಾಡಿ ಓದಿ. ಮೇಕಿಂಗ್ ಎ ಇನ್ವ್ಯಾಲಿಡ್ ವೋಟ್ ಫ್ರಮ್ ಎ ವ್ಯಾಲಿಡ್ ವೋಟ್ ಈಸ್ ವೆರಿ ಈಸಿಯರ್. ಅಂದರೆ ಯಾವ ವೋಟು ವ್ಯಾಲಿಡ್ ಆಗಿತ್ತೋ ಅದನ್ನು ಇನ್ವ್ಯಾಲಿಡ್ ಮಾಡೋದು ತುಂಬ ಸುಲಭ. ಒಬ್ಬರಿಗೆ ವ್ಯಾಲಿಡ್ ಆಗಿತ್ತು, ಇನ್ನೊಂದು ಟಿಕ್ ಮಾಡಿಬಿಟ್ರೆ ಇನ್ವ್ಯಾಲಿಡ್ ಆಗುತ್ತೆ. ಅದೇ ಇನ್ವ್ಯಾಲಿಡ್ ಆಗಿರ್ತಕ್ಕಂಥ ವೋಟುಗಳನ್ನು ವ್ಯಾಲಿಡ್ ಮಾಡೋದು ಭಾರಿ ಕಷ್ಟ. ಹಾಗಾಗಿ ಅವರು ರಿಜೆಕ್ಟೆಡ್ ವೋಟ್ಗಳೇನಿತ್ತಲ್ಲ ಅದರಲ್ಲಿ ಏನೂ ಮಾಡೋಕ್ಕೆ ಹೋಗಿಲ್ಲ. ವ್ಯಾಲಿಡ್ ಆಗಿರೋದು ಬಂಡ್ಲುಗಳು ಹೇಗಿತ್ತು, ಓಪನ್ ಆದ ಕವರಲ್ಲಿತ್ತು, ಅದರಲ್ಲಿ RO ಸೈನ್ ಇರಲಿಲ್ಲ, ಸೀಲ್ ಆಗಿರಲಿಲ್ಲ. ಇದು ಸತ್ಯ ಅಲ್ವಾ?